ಪಾಪ ಅಕ್ಕನ್ ಮದ್ವೆ ಮಾಡ್ಸೋದಕ್ಕೆ ಹಗ್ಲು ಇರುಳು ಹೆಣ್ಗಾಡ್ತಿದ್ದಾಳೆ. ಈ ಮನುಷ್ಯ ಇಂಥ ಕೆಲಸ ಮಾಡಿದಾರಲ್ಲ. ಇದನ್ ಪರಿ ಹತ್ರ ಹೇಳ್ಬೇಕಲ್ಲ. ಪರಿ ಪರಿ ಇಲ್ಲಿ ಬಾ. ಅರ್ಜುನ್, ನಾನು ಈಗ್ಲೇ ಬರ್ತೀನಿ. ಸರಿ. ಬರೀ ಎಲ್ಲೋಗ್ತಾ ಇದೀಯಾ? ಅಕ್ಕ ಬೈತಾರೆ, ಅವ್ರ ಗೆಸ್ಟ್ಗಳೆಲ್ಲ ಬರ್ತಾ ಇದ್ದಾರೆ. ಮಾವ, ಒಂದ್ ನಿಮಿಷ, ನಾನು ಬರ್ತೀನಿ. ಒಂದೇ ಒಂದ್ ನಿಮಿಷ. ಏನ್ ಇವಳು? ಏನಾಯ್ತಮ್ಮ? ಯಾಕೆ ನನ್ನ ಕರೆದೆ? ಪರಿ, ನಿಮ್ಮ ಅಪ್ಪನ್ಗಿಂತ ಬುದ್ಧಿ ಎಲ್ಲಿಂದ ಬರುತ್ತೋ ಗೊತ್ತಿಲ್ಲ. ಮಾ, ಅಳಬೇಡಮ್ಮ, ಯಾರಾದ್ರೂ ನೋಡ್ತಾರೆ. ಅಪ್ಪ ಏನ್ ಮಾಡಿದ್ರು? ಪರಿ, ಅವರು ಸರೋಜಾ ದೇವಿನ ಸಾಯಿಸೋದಕ್ಕೆ ಅವ್ರು ಕುಡಿಯೋ ಜ್ಯೂಸಲ್ಲಿ ವಿಷ ಬೆರೆಸಿದಾರಮ್ಮ. ವಿಷಾನ? ಏನಮ್ಮ ಹೇಳ್ತಿದ್ಯಾ? ಹೌದಮ್ಮ, ಏನಾದ್ರೂ ಮಾಡಮ್ಮ. ಅಯ್ಯೋ, ಯಾಕಮ್ಮ, ಏನಾಯ್ತು? ಏನಾಯ್ತು ಪರಿ? ಯಾಕೆ ಹೀಗ್ ನನ್ ಜ್ಯೂಸ್ ತಳ್ಬಿಟ್ಟೆ? ಹೇಳು ಪರಿ, ಏನಾಯ್ತು? ಯಾಕೆ ಜ್ಯೂಸ್ ತಳ್ಬಿಟ್ಟೆ? ಏನಮ್ಮ, ಏನಾಯ್ತು? ಅದ್ರಲ್ಲಿ ವಿಷ ಬೆರೆಸಿದ್ದಾರೆ. ಏನು? ವಿಷಾನ? ಪರಿ, ಏನ್ ಹೇಳ್ತಿದ್ಯಾ? ನಿಜವಾಗ್ಲೂ? ಯಾರಿಂತ ಕೆಲಸ ಮಾಡಿದ್ದು? ನಿನಗೆ ಸರಿಯಾಗಿ ಗೊತ್ತಾ? ನೀನ್ ಯಾರ ಮೇಲೂ ಚಾಡಿ ಹೇಳಲ್ವಲ್ಲ? ಏನ್ ನಡೀತು ಪರಿ? ಹೇಳು. ಪರಿ, ಯಾರ್ ಮಾಡಿದ ಕೆಲ್ಸ ಇದು? ಹೆದರ್ದೆ ಹೇಳಮ್ಮ. ಯಾರು ಹೀಗ್ ವಿಷ ಬೆರೆಸಿದ್ದು? ನನಗೀಗ್ಲೇ ಗೊತ್ತಾಗ್ಬೇಕು. ಭಾಗ್ಯ, ಭಾಗ್ಯ, ನಾನು 2 ಗ್ಲಾಸ್ ಜ್ಯೂಸ್ ಕುಡಿದ್ನಲ್ಲ, ಅದರಲ್ಲಿ ಏನಾದ್ರೂ ಬೆರೆಸಿರ್ತಾರಾ? ಇದು ರಾಗಿ ಮುದ್ದೆ ತಿನ್ನೋ ಮೈ, ಏನೂ ಆಗಿರಲ್ಲ. ಅದೆಲ್ಲ ಭಾಗ್ಯ, ಗಂಟ್ಲು ಯಾಕೋ ಒಂಥರ ಕಿರಿತಾ ಇದೆ, ಅದಕ್ಕೆ. ಹೌದು, ನೀವೇ ಸಂಗೀತ ಕಚೇರಿನ ಮಾಡ್ಬೇಕು. ಸುಮ್ನೆ ಇರ್ರಿ ನೀವು. ಹೋಗಿ ನಿನ್ನ ಹತ್ರ ಹೇಳ್ತಾ ಇದೀನಲ್ಲ. ಹೇಳು ಪರಿ. ನೀನೀಗ ಹೇಳಲಿಲ್ಲ ಅಂತ ಇಟ್ಕೋ, ನಾನು ಪೊಲೀಸ್ ಕರೆಸ್ತೀನಿ. ರಾಮು, ಪೊಲೀಸಿಗೆ ಫೋನ್ ಮಾಡು. ನಾನು ಹೇಳ್ತೀನಿ. ಪರಿ, ನೀನೇನು ಹೇಳೋದ್ ಬೇಡ. ಕಮಲ, ಯಾರ ಅಕ್ಕ ಕುಡಿಯೋ ಜ್ಯೂಸಲ್ಲಿ ವಿಷ ಬೆರೆಸಿದ್ದು? ನಾನು ಹೇಳ್ತೀನಿ. ನೀನ್ ಏನ್ ಹೇಳೋಕ್ ಹೊರಟಿದ್ಯಾ? ಮದುವೆ ಹೇಗೆ ನಡೆಯುತ್ತಾ ನೋಡ್ತೀನಿ. ನೇರವಾಗಿ ಸರೋಜಾ ದೇವಿ ಹತ್ರ ಹೋಗ್ತೀನಿ, ಎಲ್ಲ ನಿಜ ಹೇಳ್ತೀನಿ. ಅವನೇ ಏಯ್, ಆ
ಆಚೆ ಬಾರೋ. ನೋಡಿ ಆ ರಾಸ್ಕಲ್ಲೇ